ಎಂಟೆಂಟ ದಿವಸಿಗೊಮ್ಮ ಮಂಗಳವಾರ, ಎಂಟೆಂಟ ದಿವಸಿಗೊಮ್ಮ ಮಂಗಳವಾರ. ಉದ್ಯೋಗ ಲಿಂಗೇಶ್ವರ ಮಠದಲ್ಲಿ ಬಂಗಾರ, ಉದ್ಯೋಗ ಲಿಂಗೇಶ್ವರ ಮಠದಲ್ಲಿ ಬಂಗಾರ. ಧನರಾಜ್ ಟಿವಿ ಅವರಿಗೆ ಆವಾಜ್ ಬರಬೇಕು. ಧನರಾಜ್ ಟಿವಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು, ಗಂಟೆ ಹೊಡಿಬೇಕು, ಎಲ್ಲರೂ 10 ರೂಪಾಯಿ ಕೊಡಬೇಕು. ನಮಸ್ಕಾರ. ನಮ್ಮ ಕರ್ನಾಟಕ ಜನ ಅವರಿಗೆ ನಮಸ್ಕಾರ. ನಮ್ಮ MLA ಸರ್ ಅವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗ ಧನರಾಜ್ ಟಿವಿ. ಇವತ್ತು ನಾವು ಬಂದಿದ್ದೀವಿ ಕರ್ನಾಟಕ, ಇದು ಗುಲ್ಬರ್ಗ ಡಿಸ್ಟಿಕ್ನಲ್ಲಿ. ಇದು ಕಲ್ಬೇನೂರು ಊರು. ಇಲ್ಲಿ ಜಾತ್ರೆ ಅದ ನಮ್ಮದು. ಉದ್ದೇಶ ಲಿಂಗೇಶ್ವರ ಜಾತ್ರೆ, ಲಿಂಗೇಶ್ವರ ಜಾತ್ರೆ ಇಲ್ಲಿ ಭಾಳ ಜೋರ್ದಾರ ಜಾತ್ರೆ ಅದ. 2 ದಿವಸ. ಇವತ್ತು ಪಲ್ಲಕ್ಕಿ, ನಾಳೆಗೆ ತೇರು ಅಂತ. ಇದು ಎಷ್ಟು ವರ್ಷ ನಡೆದದ ಇದು ನಮ್ಮ ಜಾತ್ರೆ. ಇಲ್ಲಿ ಏನೇನು ಸಿಸ್ಟಮೆಟಿಕ್ ಅದ, ಏನೇನು ಕಾರ್ಯಕ್ರಮ ಆಗ್ತದೆ ಇಲ್ಲಿ ಯಾರ್ಯಾರು ಬರ್ತಾರೆ MLA ಅಂತ ನಾವು ಎಲ್ಲ ಮಾತಾಡಿಸ್ತೀವಿ. ನಮ್ಮ ಅಧ್ಯಕ್ಷರವರಿಗೆ, ನಮ್ಮ ಮುಖ್ಯ ಅವರು. ಇದು ಹಿಡ್ಕೊ ಹೆಸರು ಕೇಳೋ ದೊಡ್ಡವರಿಗೆ. ಹೋಗ ಹೆಸರು ಹೇಳಿ ಸರ್. ಸಂಗಾರೆಡ್ಡಿ. ವಾಹ್, ಓಕೆ. ಓಕೆ. ರಾಜು ದುಡ್ಕೋಳು. ಓಕೆ. ಸಂತೋಷ್ ಶಿಮಾದರ್ ನಮ್ಮ ಅಧ್ಯಕ್ಷರು ಸರ್. ರಾಜು ದುಡ್ಕೋಳು. ಇದೇ ಊರವ್ರ ಅಧ್ಯಕ್ಷರು ಅಲ್ರಿ? ಓಕೆ. ಹಾಂ, ಸಂತೋಷ್ ಶಿಮಾದರ್ ಅವರು. ವಾ. ಓಕೆ. ಸಭಾಯಿ ಗೊತ್ತಿದ್ದಾರೆ. ಓಕೆ. ಭೀಮರಾಯ್ ಕೋರ್ಬಾ. ಓಕೆ, ಥ್ಯಾಂಕ್ ಯು. ಇವತ್ತು ನಾವು ಇದು ಎಷ್ಟು ವರ್ಷ ನಡೆದದ ಜಾತ್ರೆ ಅಂತ ಎಲ್ಲ ಯಾವ್ದು ಗುಲ್ಬರ್ಗ ಡಿಸ್ಟಿಕ್ದಾಗ ತಾಲೂಕು ಯಾವ್ದು ಬರ್ತದ, ಜಿಲ್ಲಾ ಯಾವ್ದು ಬರ್ತದ ಅಂತೆಲ್ಲ ಮಾತಾಡಿಸ್ತೀವಿ. ತೋರಿ ಮಾತಾಡಿ. ತಾಲೂಕಾ ಗುಲ್ಬರ್ಗ, ಜಿಲ್ಲಾ ಗುಲ್ಬರ್ಗ. ಹೌದು ಸರ್. ಇದು 24ನೇ ಜಯಂತಿ. ಹೌದು. 4ನೇ 20 ಜಾತ್ರಾ ಉತ್ಸವ. ಇದಕ್ಕೆ MLA ಅವರು ಬರ್ತಾರೆ, ಎಲ್ಲ ಲೀಡರ್ಗಳು ಬರ್ತಾರೆ. ನಮ್ಮ ದೊಡ್ಡ ವಾಸುದೇವ್ ಮುತ್ತೇರ್ನು ಮತ್ತಿಮೂಡ್ ಸರ್ ಅವರು, ಬಸವರಾಜ್ ಮತ್ತಿಮೂಡ್ ಸಾಹೇಬ್ನು ಬರ್ತಾರೆ MLA ಅವರು. ಹೌದು. ಉದ್ಭವ ಭೋಜಲಿಂಗೇಶ್ವರ ಮಠದ ಜಾತ್ರೆ. ಇದಕ್ಕೆ ವಾಸುದೇವ್ ಮುತ್ತೇರ್ನು ಬಂದು ತೇರು ರಥವನ್ನು ಇದು ಮಾಡ್ತಾರೆ. ಹೌದು. ತೇರು ಯಾವ ಟೈಮಿಗೆ, ಪಾಲ್ಕಿ ಯಾವ ಟೈಮಿಗೆ, ಎಷ್ಟು ವರ್ಷ ನಡೆದದ ಎಲ್ಲ? ಸಂಜೆ 6:30 ಗಂಟೆಗೆ ತೇರು ಆಗ್ತದೆ. ಹೌದು. ಈಗ ಪಾಲ್ಕಿ ಮೆರವಣಿಗೆ ಹೋಗ್ತದೆ. ಈಗ 4 ಗಂಟೆಗೆ. ಹೌದು. ನಾಳೆಗೆ ತೇರು. ಬೆಳಗ್ಗೆ 6 ಗಂಟೆಗೆ ಅಗ್ಗಿ ಆಗ್ತದ. ಸಾಯಂಕಾಲ 6 ಗಂಟೆಗೆ ತೇರು ಆಗ್ತದ. ನಮ್ಮ ಊರಿನ ಮುಖಂಡರಂತ ನಮ್ಮ ರಾಜು ದೊಡ್ಡಕೋಳರಲ್ಲಿ, ನಮ್ಮ ಸಂಗಾರೆಡ್ಡಿ ಅವರಲ್ಲಿ, ನಮ್ಮ ಬಸ್ಸು ಅಪ್ಪೋರಲ್ಲಿ, ನಮ್ಮ ಸಾಮಾಜಿಕರಲ್ಲಿ, ಭೀಮರಾಯ ಕಾರ್ಬನವರಲ್ಲಿ, ಅಭಿಷೇಕ್ ಅವರಲ್ಲಿ, ಅವರಲ್ಲಿ, ಇದು ನಮ್ಮ ಒಂದು ಎಲ್ಲರೂ ಕೂಡಿ ನಮ್ಮ ಊರ ಬಗ್ಗೆ 24ನೇ ಜಾತ್ರೆ ಸ್ಥಾಪನೆಯನ್ನು ನಡೆದಿರ್ತದೆ. ಬೆಳಗ್ಗೆ 6 ಗಂಟೆಗೆ ಅಗ್ಗಿ ಸ್ಥಾಪನೆ ಆಗ್ತದೆ. ಸಂಜೆ 6 ಗಂಟೆಗೆ ತೇರಾಗ್ತದೆ. ಇವತ್ತು 6 ಗಂಟೆಲಿಂದ ಮಹಾಲಕ್ಷ್ಮಿ ಗುಡ್ಲಿಂದ ನಮ್ಮ ಊರಲ್ಲಿಂದ ಮೆರವಣಿಗೆ ಬರ್ತದೆ. ಉದ್ಭವ ಲಿಂಗೇಶ್ವರ ಮೆರವಣಿಗೆ ಭಾಳ ಉದ್ಭವದಿಂದ ಮಾಡ್ತಿದ್ದೇವೆ. ಎಲ್ಲರೂ ಜನರು ಸೇರ್ಕಳಿಸಿ ಏನು ತೊಂದರೆ ಇಲ್ಲಂಗೆ ನಮ್ಮ ಅಪ್ಪವರು ಆಶ್ರಮದಿಂದ ಹೊನ್ನಾಳ್ ಅಪ್ಪವರು ಬೆಳಗ್ಗೆ ಬಂದು ಹೋಗಿದ್ದಾರೆ, ರಾತ್ರಿ ಸಾಯಂಕಾಲ ಹೋಗಿದ್ದಾರೆ. ಮತ್ತು ಇವತ್ತಿನ ಅಪ್ಪರು ಮರಿಯರಿದ್ದಾರೆ, ಅವರು ಅಭಿನಂದನೆ ನಡೆಸ್ತೀವಿ. ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚಪ್ಪಾಳೆ. ಶ್ರೀ ಉದ್ದೇಶ ಲಿಂಗೇಶ್ವರ ಮಹಾರಾಜ್ ಕಿ. ಮತ್ತೆ ಯಾರು ಮಾತಾಡಕ್ಕೆ ಅವಕಾಶ ಕೊಡ್ತೇವೆ. ದೇವ್ರ ಬಗ್ಗೆ ಸನ್ಮಾನ್ಯ ಶ್ರೀ 2005 ಇಸ್ವಿಯಲ್ಲಿ 4ನೇ ತಿಂಗಳ 1ನೇ ತಾರೀಕು 2ನೇ ತಾರೀಕು ನಮ್ಮ ಶ್ರೀ ಉದ್ಭವವಾಗಿ ಇವತ್ತಿನ ದಿವಸ ಒಂದು ಪುರಾಣ ಹೇಳ್ಬೇಕಾದ್ರೆ ಭೋಜಲಿಂಗೇಶ್ವರ ಮರ್ಯಾದಿರ್ತಕ್ಕಂಥ ಅಭಿರಾಮ ಭೋಜಲಿಂಗೇಶ್ವರ ನಮ್ಮ ಪುರಾಣ ಮುಕ್ತಾಯವಾಗಿದೆ ಇವತ್ತಿನ ದಿನದಲ್ಲಿ. ಸರ್ ಒಂದು ಮಾತು ಕೇಳ್ತೀನಿ ನಾ, ಇಲ್ಲಿ ಲಕ್ಷ ದೀಪ ಏನ್ರಿ ಆಗಲ್ಲ? ಶೀಘ್ರದಲ್ಲೇ ಬರುತ್ತೆ. ನಮ್ಮ ಗ್ರಾಮೀಣ ಮತಕ್ಷೇತ್ರದ ಸರ್ ಆಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡು ಇವತ್ತಿನ ದಿನದಲ್ಲಿ ಭಾಗವಹಿಸಿರ್ತಾರೆ. ಎಲ್ಲ ನಮ್ಮ ಕಲ್ಬೇನೂರು ಸಮಸ್ತ ಗ್ರಾಮದಾಗಿರ್ತಕ್ಕಂಥ ಶ್ರೀ ಸನ್ನೂರು ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥ ಶ್ರೀ ರಾಜು ದೂಟಿಕೋಳವರು, ನಮ್ಮ ಗಟ್ಟಿ ಸಮದ ಸಂಗಾರೆಡ್ಡಿ ಅವರು,
ಬರೀ ನಮ್ಮ ಮಠದ ಅಧಿಪತಿಯಾಗಿರ್ತಕ್ಕಂಥ ಬಸವಮೂರ್ತಿಯನವರು, ಶ್ರೀ ಸಂತೋಷ್ ಜಮದವರು, ಕೊರಬ ಆತ್ಮೀಯ ಎಲ್ಲರೂ ಕೂಡ ಅವರಿವರ ಮಧ್ಯೆ ಎಲ್ಲರೂ ಕೂಡ ಎಲ್ಲರೂ ಜಾತ್ರಾ ಉತ್ಸವ ಎಲ್ಲರೂ ಕಲಿತು ಮಾಡ್ತಾ ಇದ್ದಾರೆ. ಇವೆರಡು ಮಾತೇಳಿ ಮುಗಿಸ್ತಾ ಇದ್ರಿ. ಇವತ್ತಿನ ದಿನದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವ್ರದ್ದು ಇವತ್ತಿನ ದಿನದಲ್ಲಿ ಒಂದು ಪ್ರಸಾದ ಇಟ್ಟಿರ್ತಾರೆ. ಅವ್ರನ್ನು ಜಾತ್ರೆಗೆ ಭಾಗವಹಿಸ್ತಿರ್ತಕ್ಕಂಥ 8 ಗಂಟೆಗೆ ಭಾಗವಹಿಸ್ತಿರ್ತಕ್ಕಂಥವ್ರೆ ಎಲ್ಲ ಊರು ಜನರು ಎಲ್ಲ ಸೇರಿ ಬಹಳ ಅದ್ಭುತವಾದ ಜಾತ್ರೆಯನ್ನು ಪ್ರಾರಂಭ ಆಗುತ್ತದೆ. ಚಪ್ಪಾಳೆ 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 ಚಪ್ಪಾಳೆ. ಜೈ ಬರಲಿ. ಉದ್ಭವಲಿಂಗೇಶ್ವರ ರಾಜು ಪಾಟೀಲ್ ಅವರಿಗೆ ಮತ್ತಾರು ಮಾತಾಡ್ತಾರೆ. ರಾಜು ಪಾಟೀಲ್ ಅವರಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ಜನ ಅವರಿಗೆ ನಮಸ್ಕಾರ. ನಮ್ಮ MLA ಸರ್ ಅವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗ ಧನರಾಜ್ TV. ಮಾತಾಡ್ರಿ. ಅಖಂಡಂ ದಂಡವತ್ ಒಂದೇ ಸೂರ್ಯಮಂಡಲ ಮಲ್ಲಿಕ ಸಂದರ್ಭ ಏನು ಅಂತ ಕೇಳಿದರೆ ಶ್ರೀ ಉದ್ಭವಲಿಂಗೇಶ್ವರ 24ನೇ ಜಾತ್ರಾ ಮಹೋತ್ಸವ ಹಲವಾರು ಭಕ್ತರು ಬಂದು ಒಂದು ಶ್ರೀಮಠದಲ್ಲಿ ಉದ್ಭವಲಿಂಗೇಶ್ವರ ಜಾತ್ರೆಯನ್ನು ಮಾಡಕತ್ತಾರೆ. ಮತ್ತು ನಾಳೆಯ ದಿನ ರಥೋತ್ಸವ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಭಕ್ತರು ಸೇವೆಯನ್ನು ಮಾಡಕತ್ತಾರೆ. ಎಲ್ಲರಿಗೂ ಕೂಡ ಉದ್ಭವಲಿಂಗೇಶ್ವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಒಂದು ಶುಭ ಸಂದರ್ಭವನ್ನು ನಾವು ತೋರಿಸ್ತೇವೆ. ಚಪ್ಪಾಳೆ 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 ಚಪ್ಪಾಳೆ. ಜೈ ಬರಲಿ ಜೈ ಬರಲಿ ಜೈ ಬರಲಿ. श्री बन्नी बसवेश्वर महाराज की जय. ಬರಲಿ. ಶ್ರೀ ವಾಸುದೇವ ಮಹಾರಾಜ್ ಕಿ ಕೈ ಜೋಡ್ತೀರಿ. ಹೊಸ ಮಂದಿ ಕೈ ಜೋಡ್ತೀನಿ. ಹಾಂ ಹೇಳಿ ಜೈ ಮಾಡಿ. ಶ್ರೀ ಹಾಂ ಹೇಳಿ ಜೈ ಬಿಡಿ. श्री वन्नाड वासुदेव महाराज की जय. श्री उद्भवलिंगेश्वर महाराज की जय. श्री बन्नी बसवेश्वर महाराज की जय. श्री उद्भवलिंगेश्वर महाराज की जय. श्री वन्नाड वासुदेव महाराज की जय. श्री दंडकुंड बसवेश्वर महाराज की जय. जगद्गुरु रेणा सिद्धेश्वर महाराज की जय. नाता सर्व लोक पाख्याता आदि पूजन दिव्या आदि पूजन दिव्या वेदादि वंदने आदि पूजन दिव्या वेदादि वंदने गर्विसी कायो नियन्ना ज्ञान संपन्ना वंदे सूर्यो गणनाथा सर्व
ಸಿಂಧು ಪುರ ಶ್ಯಾಮ ಗುರರೂಪ ಧರಿಸಿದ ಶಿರವಾಗಿ ಬೇಡುವೆ ನಾನ ನೀಡು ನೀಯನ್ನ ಜ್ಞಾನ ವಂದಿಸುವೆನೋ ಗಣನಾಥ ಸರ್ವ ಲೋಕ ಪ್ರಜ್ಞಾತ ಕಳಿಸಿದವನೇ ನೀ ಬಾ ಅಂದಾಗ ನಾ ಯಾಕೋಲ್ಲಿ ಬರ್ತೀನಿ ಅಂದ್ರು ಸಿದ್ಧಾರೂಢರು. ಅಂದ್ರು ಬೆಳಗಿನ ಜಾವದೊಳಗ ಮಂಗಳವಾರ ಇತ್ತು. ಇವತ್ತು ಮಂಗಳವಾರ ಅಲ್ರಿ, ಮಂಗಳವಾರ ಇತ್ತು. ಬೆಳಗಿನ ಜಾವದೊಳಗ ಒಂದಿಷ್ಟು ಲಿಂಗ ಪೂಜೆಯನ್ನ ಮಾಡಿ ಒಂದಿಷ್ಟು ಪಾದೋದಕವನ್ನು ಸ್ವೀಕಾರ ಮಾಡಿಕೊಂಡು ಕುಳಿತುಕೊಂಡು ಜ್ವರ ಬಂದಿದ್ದವು ಸಿದ್ಧಾರೂಢರಿಗೆ. ಅಂದ್ರು ಗುರುನಾಥಾರೂಢರಿಗೆ ಕರೆಸ್ರಿ ಅಂದ್ರು. ಯಾವ ಪೀಠಾಧಿಪತಿಗಳು ಮುಂದಿನ ಪೀಠಾಧಿಪತಿಗಳಾಗಿರುವಂತ ಗುರುನಾಥಾರೂಢರು ಸಂಚಾರಕ್ಕೆ ಹೋಗಿರುತ್ತಾರ, ಅವರಿಗೆ ಕರೆಸ್ರಿ ಅಂದ್ರು. ಹಣ್ಣಾಗಿರುವಂತ ವಯಸ್ಸು, ಕುಳಿತಿದ್ರು, ಜ್ವರ ಬಂದಿದ್ದವು, ಕುಳಿತಿದ್ರು. ಸಿದ್ಧಾರೂಢರು ಮಠದಿಂದ ಒಂದು ಪತ್ರವನ್ನ ಹಾಕಿದರಂತ. ಆ ಪತ್ರವನ್ನ ಓದಿ ಒಂದು ದಿನದೊಳಗ ಗುರುನಾಥಾರೂಢರು ಬಂದ್ರು. ಬಂದ ಮೇಲೆ ಸಿದ್ಧಾರೂಢರಿಗೆ ಒಂದು ಮಂಚದ ಮೇಲೆ ಮನಸಿದರಂತ ಬಂಧುಗಳೇ. ಸಿದ್ಧಾರೂಢರಿಗೆ ಒಂದು ಮಂಚದ ಮೇಲೆ ಮನಸಿದ್ರು. ಸಿದ್ಧಾರೂಢರಿಗೆ ಬಹಳ ವಯಸ್ಸಾಗಿತ್ತು. ಗುರುನಾಥಾರೂಢರು ಬಂದ್ರು. ಗುರುನಾಥಾರೂಢರಿಗೆ ನೋಡಿದರಂತೆ ಸಿದ್ಧಾರೂಢರು. ಗುರುನಾಥಾರೂಢರಿಗೆ ನೋಡಿ ಸಿದ್ಧಾರೂಢರು ಸಮೀಪ ಕರೆದರಂತ. ಇಲ್ಲಿ ಬಾ ಅಂದ್ರಂತ, ಕೈ ಮಾಡಿ ಹಿಂಗ ಬಾ ಅಂದ್ರಂತ. ಗುರುನಾಥಾರೂಢರು ಬಂದ್ರು. ಒಂದು ಕ್ಷಣ ಗುರುನಾಥಾರೂಢರಿಗೆ ತಮ್ಮ ಜೀವನದುದ್ದಕ್ಕೂ ಸಂಪಾದನೆಯನ್ನ ಮಾಡಿರುವಂತ ದಿವ್ಯ ಶಕ್ತಿಯನ್ನ, ಯಾವ ಪರಮಾತ್ಮನ ಅವತಾರಿಗಳು ಆಗಿರುವಂತ ಹುಬ್ಬಳ್ಳಿಯ ಸಿದ್ಧಾರೂಢರು, ಶಿವಶಕ್ತಿಯ ರೂಪರಾಗಿರುವಂತ ಸಿದ್ಧಾರೂಢರು, ಶಿವನನ್ನ ಗೆದ್ದಿರುವಂತ ಸಿದ್ಧಾರೂಢರು, ಗುರುನಾಥಾರೂಢರು ಬಂದರು. ಮಂಚದ ಮೇಲೆ ಮಲ್ಕೊಂಡಿರುವಂತ ಸಿದ್ಧಾರೂಢರಿಗೆ ಜ್ವರದಿಂದ ಬಳಲುತ್ತಿರುವಂತ ಸಿದ್ಧಾರೂಢರು ಗುರುನಾಥಾರೂಢರ ಕಣ್ಣಿನೊಳಗ ಒಂದಿಷ್ಟು ಕಣ್ಣಿಟ್ಟು ನೋಡಿ ತಮ್ಮ ಜೀವನದುದ್ದಕ್ಕೂ ತಾವು ಏನು ತಮ್ಮ ಶಕ್ತಿ ಏನು ಇತ್ತಲ್ಲ, ತಮ್ಮ ಸಾಧನೆ ಇತ್ತಲ್ಲ, ಎಲ್ಲವನ್ನು ಕೂಡ ಸಿದ್ಧಾರೂಢರು ಗುರುನಾಥಾರೂಢರಿಗೆ ಕೊಟ್ಟು, ಸಿದ್ಧಾರೂಢರು ಅಂದ್ರಂತ, ಯಪ್ಪ ನಂದು ಮುಗೀತು, ಇಲ್ಲಿಗೆ ಪರಮಾತ್ಮ ನನಗೆ ಕಡ್ಲಾಕತ್ತಾನ, ನಂದು ಮುಗೀತು, ಬಂದ ಭಕ್ತರಿಗೆ ಉದ್ಧಾರ ಮಾಡು, ಒಂದಿಷ್ಟು ದಾಸೋಹವನ್ನು ನಡೆಸು. ಯಾರು ಶಾಸ್ತ್ರವನ್ನ ಕೇಳಿಕೊಂಡು ಬರ್ತಾರ, ಕೇಳಬೇಕಂತ ಬರ್ತಾರ, ಎಲ್ಲರಿಗೂ ಕೂಡ ಶಾಸ್ತ್ರ ಬೋಧನೆಯನ್ನ ಮಾಡು, ಎಲ್ಲರಿಗೆ ಕಲ್ಯಾಣ ಆಗ್ಲಿ ಅಂತ ಹುಬ್ಬಳ್ಳಿಗೆ ಸಿದ್ಧಾರೂಢರು 23/8/1929 ಬ್ರಾಹ್ಮಿ ಮುಹೂರ್ತ ಮಂಗಳವಾರ ಗುರುನಾಥಾರೂಢರಿಗೆ ತಮ್ಮ ಸಂಪೂರ್ಣ ಶಕ್ತಿಯನ್ನ ನೀಡಿ ಲಿಂಗದೊಳಗಾದರೆ ಬಂಧುಗಳು. ಜಯ ನಮ ಪಾರ್ವದೇಶ್ವರ ಮಹಾದೇವ. ಸದ್ಗುರು ಸಿದ್ಧಾರೂಢ ಮಹಾರಾಜ ಕಿ ಜಯ. ಒಂದು ಸ್ವಲ್ಪ ನೀರು ತಗೊಂಡು, ಈ ನೀರು ತಗೊಂಡು ಇದು ಪುರಾಣಕ್ಕೆ ಪೂಜೆ ಮಾಡು. ಫಸ್ಟ್ ಕರ್ಪೂರ ಹಚ್ಚಿ ಬೆಳೆದ, ಫಸ್ಟ್ ಕರ್ಪೂರ ಹಚ್ಚಿ ಬೆಳೆದು ಕಾಯಿ ಬಿಡ್ರಿ. ಕಲ್ಯಾಣ ಶಿವ ಶರಣರು
कल्याण। सद्गुरु सदाशिव वासुदेव महाराज की जय। सद्गुरु सिद्धारूढ़ महाराज की जय। सद्गुरु अभिनव भोजलिंगेश्वर महाराज की जय। ದಯವಿಟ್ಟು ಈ ಕಡೆ ಕೂತ್ಕೋಬೇಕ್ರಿ, ಹಿಂಗ್ ನಿಂತ್ಕೋಬಾರ್ದು. ಈಗ ಪರಮ ಪೂಜ್ಯ ಅಪ್ಪಾಜಿಯವರಿಂದ ಪುರಾಣ ಪ್ರಾರಂಭ. ದಯವಿಟ್ಟು ತಾವೆಲ್ಲರೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಬಂದು ಕುತ್ಕೊಂಡು ಗುರುವಿನ ಒಂದು ಮಹಾಪುರಾಣವನ್ನು ಆಲಿಸುವಂತ ಸತ್ಕೃತರಾಗಬೇಕಾಗಿ ವಿನಂತಿ. ओम श्री गुरुभ्यो नमः। श्री मदमलज्ञान भक्ति प्रेम वेद पुराण शास्त्रस्तो मनुतचारु चरणाम्भोजगन महिमा नामरूप क्रियाकलाप विरामननुपम दिव्यतेजो व्योममूर्ति गुरुगुहेश्वरलिंग शरणार्थी गुरुगुहेश्वरलिंग शरणार्थी गुरुगुहेश्वरलिंग शरणार्थी गुरुगुहेश्वरलिंग शरणार्थी भो विराट्पुर स्वामिन् चरचक्रेश्वर प्रभो परात्पर गुरुं वन्दे कुमारेश कृपानिधये कुमारेश कृपानिधये कुमारेश कृपानिधये। पंडितं पंडिताराध्यं पिंडादिस्थलबोधकं अखंडं दंडवत् वंदे सूर्यमंडलमंडितं प्रातस्मरणीय ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ 12ನೇ ಶತಮಾನದ ಎಲ್ಲ ಶರಣೆಯರನ್ನ ಮನದಲ್ಲಿ ಸ್ಮರಿಸಿಕೊಂಡು ಕಲ್ಲು ಕಂಬ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನ ಸೃಷ್ಟಿ ಮಾಡಿ ನೀಡಿರುವಂತ ಅಂಧ ಅನಾಥರ ಬಾಳಿಗೆ ನಂದಾದಿವಿಗೆಯಾಗಿರುವಂತ ಸಮಾಜದ ಸಂಜೀವಿನಿ ಸಮಾಜ ವತ್ಸಲ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ತಿಳಿಸಿ ಶ್ರೀ ಉದ್ಭವಲಿಂಗೇಶ್ವರ 24ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿಜಗುಣ ಶಿವಯೋಗಿಗಳ ಪರಾವತಾರಿಗಳು ನಿಜಗುಣ ಶಿವಯೋಗಿಗಳ ತತ್ವವನ್ನ ತಮ್ಮ ಜೀವನದುದ್ದಕ್ಕೂ ಕೂಡ ಪಾಲಿಸಿ ಹಲವಾರು ಭಕ್ತರಿಗೆ ಬೋಧಿಸಿರುವಂತ ಚರಿತ್ರೆಯ ನಾಯಕರು ಆಗಿರುವಂತಹ ಹುಬ್ಬಳ್ಳಿ ಶರಣಾರ್ಥಿಗಳನ್ನ ತಿಳಿಸಿ ಯಲ್ಲಾಲಿಂಗ ಪ್ರಭುಗಳನ್ನ ಮನದಲ್ಲಿ ಸ್ಮರಿಸಿಕೊಂಡು
ಭೋಜಲಿಂಗೇಶನನ್ನ ಸಿದ್ದರಾಮೇಶ್ವರರನ್ನ ಮನದಲ್ಲಿ ಸ್ಮರಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವಂತ ಪರಮ ಪೂಜ್ಯರು ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನು ಕರುಣಿಸುವಂತ ಕಾಮಧೇನು ಕಲ್ಪವೃಕ್ಷವಾಗಿ ಈ ನಾಡಿನ ತುಂಬೆಲ್ಲ ಚಲಿಸಿರುವಂತ ಪೂಜ್ಯರು ಪರಮ ಪೂಜ್ಯ ಗುರುಗಳಾಗಿರುವಂತ ಶ್ರೀ ಷಡಕ್ಷರಿ ಶಿವಯೋಗಿ ವಾಸುದೇವ ಮಹಾಶಿವಯೋಗಿಗಳ ಪಾವನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ತಿಳಿಸಿ ಈ ಕಲ್ಬೇನೂರು ಶ್ರೀಮಠದ ಪೂಜ್ಯರಾಗಿರುವಂತ ಬಸವದೇವರೇ, ತಮ್ಮೆಲ್ಲರಿಗೂ ಬಹಳ ಸುಂದರವಾಗಿ ಸಂಗೀತವನ್ನು ಉಣಬಡಿಸಿರುವಂತ ಸಿದ್ದರಾಮ ಶರಣರೇ, ಅವರಿಗೆ ಸುಂದರವಾದ ತಬಲಾ ಸಾಥನ್ನು ನೀಡಿರುವಂತ ಯಲಾಲಿಂಗ ಶಾಬಾದಿಯವರೇ, ನಂದಿಯವರೇ, ತಂದೆ ತಾಯಿಯಂದರೆ ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದ ಜ್ಯೋತಿಗೆ ಶರಣು ಶರಣಾರ್ಥಿ. ಈ ಒಂದು ಕಾರ್ಯಕ್ರಮವನ್ನು ನಾವು ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭವನ್ನು ಮಾಡೋಣ.